Good morning everybody. Welcome to my class. Today you are going to study the meaning of business. So first we have to know the meaning of business. So here the activities of the business are classified into two groups. First one social activities and second one is economic activities. So here economic activities are also called as business activities. So business activities are those activities are created to some form of wealth. ಸೊ ನಾವು ಯಾಕೆ ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನ ಮಾಡ್ತೀವಿ ಅಥವಾ ಆರ್ಥಿಕ ಚಟುವಟಿಕೆಗಳನ್ನ ಯಾಕೆ ಮಾಡ್ತೀವಿ ಅಂತಂದ್ರೆ ಲಾಭದ ಉದ್ದೇಶಕ್ಕೋಸ್ಕರ ಮಾಡುವಂಥದ್ದು. ಅಂದ್ರೆ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇದ್ದು ನಾವು ಯಾವುದೇ ಒಂದು ಚಟುವಟಿಕೆಯನ್ನು ಮಾಡಿದಾಗ ಅದನ್ನು ನಾವು ಆರ್ಥಿಕ ಚಟುವಟಿಕೆ ಅಂತ ಹೇಳಿ ಕರೀಬಹುದು. ಹಾಗಾಗಿ ಸೊ ಆರ್ಥಿಕ ಚಟುವಟಿಕೆಗಳೆಲ್ಲವೂ ಕೂಡ ಬಿಸ್ನೆಸ್ ಆಕ್ಟಿವಿಟೀಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಬಿಸ್ನೆಸ್ ಈಸ್ ಅನ್ ಎಕನಾಮಿಕ್ ಆಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ತೀವಿ ಬಿಕಾಸ್ ದೇರ್ ಈಸ್ ಅ ಪ್ರಾಫಿಟ್ ಪರ್ಪಸ್. ಅಂದ್ರೆ ಯಾವುದೇ ಒಂದು ಆಕ್ಟಿವಿಟೀಸ್ ಅನ್ನು ಮಾಡಬೇಕಾದ್ರೆ ಸೊ ಅದರ ಹಿಂದೆ ಒಂದು ಲಾಭದ ಉದ್ದೇಶ ಇರುತ್ತೆ. ಹಾಗಾಗಿ ನಾವು ಆರ್ಥಿಕ ಚಟುವಟಿಕೆಯನ್ನ ವ್ಯವಹಾರ ಚಟುವಟಿಕೆಯನ್ನಾಗಿ ನಾವು ಕರೀಬಹುದು. ಸೊ ಹಿಯರ್ ಅಕಾರ್ಡಿಂಗ್ ಟು ದ BO Wheeler, ಸೊ ಅವ್ರ ಪ್ರಕಾರ ಒಂದು ಬಿಸ್ನೆಸ್ ಅಂತಂದ್ರೆ ಏನು ಅಂತ ಹೇಳಿದ್ರೆ ಸೊ ಇಟ್ ಈಸ್ ಅನ್ ಇನ್ಸ್ಟಿಟ್ಯೂಷನ್ ದಟ್ ಈಸ್ ಆರ್ಗನೈಸ್ಡ್ ಅಂಡ್ ಆಪರೇಟೆಡ್ ಟು ಪ್ರೊವೈಡ್ ಗುಡ್ಸ್ ಅಂಡ್ ಸರ್ವಿಸಸ್ ಟು ದ ಸೊಸೈಟಿ ಅಂಡರ್ ದ ಇನ್ಸೆಂಟಿವ್ ಆಫ್ ಪ್ರೈವೇಟ್ ಗೇನ್. ಅಂದ್ರೆ ಅದು ಏನ್ ಮಾಡುತ್ತೆ ಅಂದ್ರೆ ಒಂದು ವ್ಯವಹಾರ ಅನ್ನೋದು ಒಂದು ಸಂಸ್ಥೆ. ಸೊ ಅದು ಯಾಕೆ ಸಂಘಟಿತವಾಗಿರುತ್ತೆ, ಯಾಕೆ ಆರ್ಗನೈಸ್ ಆಗಿದೆ ಅಂತಂದ್ರೆ ಸೊ ಸೊಸೈಟಿ ಅಥವಾ ಸಮಾಜಕ್ಕೆ ಏನು ಗೂಡ್ಸ್ ಅಂಡ್ ಸರ್ವಿಸಸ್ ಗಳು ಬೇಕು ಆ ಎಲ್ಲಾ ಗೂಡ್ಸ್ ಅಂಡ್ ಸರ್ವಿಸಸ್ ಗಳನ್ನು ಪ್ರೊಡ್ಯೂಸ್ ಮಾಡುವಂತಹ ಒಂದು ಸಂಘಟನೆಯಾಗಿತ್ತು. ಸೊ ಯಾಕೆ ಅದು ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಅಂತಂದ್ರೆ ಅಂಡರ್ ದ ಇನ್ಸೆಂಟಿವ್ ಆಫ್ ಪ್ರೈವೇಟ್ ಗೇನ್. ಸೊ ಅದಕ್ಕೆ ಅಂದ್ರೆ ಲಾಭದ ಉದ್ದೇಶಕ್ಕೋಸ್ಕರ ಏನ್ ಮಾಡುತ್ತದು ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸಿ ಅದನ್ನ ಕನ್ಸ್ಯೂಮರ್ ಅಥವಾ ಗ್ರಾಹಕರಿಗೆ ಅದನ್ನ ಮಾರಾಟವನ್ನ ಮಾಡುವಂಥದ್ದು. ಸೊ ಹಾಗಾಗಿ ಸೊ ಯಾವುದೇ ಒಂದು ಬಿಸಿನೆಸ್ ಆಕ್ಟಿವಿಟಿ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಸೊ ಇಟ್ ಇನ್ಕ್ಲೂಡ್ಸ್ ಆಲ್ ದ ಆಕ್ಟಿವಿಟೀಸ್ ದಟ್ ಇನ್ವಾಲ್ವ್ಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಮಾರ್ಕೆಟಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ to the society or provide the goods and services to the society under the incentive of private gain. ಸೊ ಅದು ಲಾಭದ ಉದ್ದೇಶಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸಿ ಅದನ್ನ ಮಾರಾಟವನ್ನ ಮಾಡುವಂಥದ್ದು. ಸೊ ನೆಕ್ಸ್ಟ್ ಒನ್ ದ ಸ್ಕೋಪ್ ಆಫ್ ಬಿಸಿನೆಸ್. ಸೊ ಹಿಯರ್ ದ ಸ್ಕೋಪ್ ಆಫ್ ಬಿಸಿನೆಸ್ ಆರ್ ಕ್ಲಾಸಿಫೈಡ್ ಇಂಟು ಟೂ ಗ್ರೂಪ್ಸ್. ಫಸ್ಟ್ ಒನ್ ಇಂಡಸ್ಟ್ರಿ ಅಂಡ್ ಸೆಕೆಂಡ್ ಒನ್ ಇಸ್ ಕಾಮರ್ಸ್. ನಾವು ಒಂದು ವ್ಯವಹಾರದ ವ್ಯಾಪ್ತಿಯನ್ನು ತಗೊಂಡಾಗ ಅದನ್ನ ನಾವು ಎರಡು ರೀತಿಯಾಗಿ ವಿಂಗಡಣೆ ಮಾಡಬಹುದು. ಸೊ ಒಂದು ಇಂಡಸ್ಟ್ರಿ ಮೀನ್ಸ್ ಕೈಗಾರಿಕೆ ಅಂತ ಹೇಳ್ತೀವಿ, ಕಾಮರ್ಸ್ ಅಂತಂದ್ರೆ ವಾಣಿಜ್ಯ ಅಂತ ಹೇಳ್ಬೋದು. ಸೊ ಇಲ್ಲಿ ಇಂಡಸ್ಟ್ರಿಯಲ್ಲಿ ಯಾಕೆ ಇಂಡಸ್ಟ್ರಿ ಅಂತಂದ್ರೆ ಏನು ಅಥವಾ ಕೈಗಾರಿಕೆ ಅಂದ್ರೆ ಏನು ಅಂತ ನೋಡ್ತಾ ಹೋಗ್ಬೇಕಂದ್ರೆ ಸೊ ಇಂಡಸ್ಟ್ರಿ ಇಸ್ ರಿಲೇಟೆಡ್ ಟು ಪ್ರೊಡಕ್ಷನ್ ಆಫ್ ಗೂಡ್ಸ್. ಅಂದ್ರೆ ನಾವ್ ಏನ್ ಮಾಡ್ತೀವಿ, ಕೈಗಾರಿಕೆ ಕೇವಲ ವಸ್ತುಗಳನ್ನ ಅಥವಾ ಸರಕುಗಳನ್ನ ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ನಿರತವಾಗಿರುವಂತದ್ದು. ಅದೇ ನಾವು ಕಾಮರ್ಸ್ ಬಂದ್ರೆ ಕಾಮರ್ಸ್ ಇಸ್ ರಿಲೇಟೆಡ್ ಟು ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಟು ದ ಕಸ್ಟಮರ್. ಅಂದ್ರೆ ಕಸ್ಟಮರ್ ಗ್ರಾಹಕರಿಗೆ ಏನ್ ಮಾಡ್ತಾರೆ ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸಿದಂತ ಸರಕು ಮತ್ತು ಸೇವೆಗಳನ್ನ ವಿತರಿಸುವಂತ ಕಾರ್ಯಗಳನ್ನ ಕಾಮರ್ಸ್ ಅಥವಾ ವಾಣಿಜ್ಯ ಮಾಡುವಂಥದ್ದು. ಹಾಗಾಗಿ ಇಂಡಸ್ಟ್ರಿ ಇಸ್ ರಿಲೇಟೆಡ್ ಟು ಪ್ರೊಡಕ್ಷನ್ ಆಫ್ ಗೂಡ್ಸ್ ಬಟ್ ಕಾಮರ್ಸ್ ಇಸ್ ರಿಲೇಟೆಡ್ ಟು ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಟು ಕಸ್ಟಮರ್ಸ್. ಸೊ ಹಿಯರ್ industry is further it can be divided into extractive, genetic, manufacturing and constructive. So here extractive means ಏನು ಗಣಿಗಾರಿಕೆ ಅಂತ ಹೇಳ್ಬೋದು. ಸೊ ಎಕ್ಸ್ಟ್ರಾಕ್ಟಿವ್ ಅಂತಂದ್ರೆ ಭೂಮಿಯಿಂದ ಹೊರತೆಗೆಯುವಂಥದ್ದು. ಫಾರ್ ಎಕ್ಸಾಂಪಲ್ ಆಯಿಲ್ ಮತ್ತೆ ನ್ಯಾಚುರಲ್ ಗ್ಯಾಸಸ್ ಅನ್ನ ಆಗಿರ್ಬೋದು ಅಥವಾ ಮೈನಿಂಗ್ ಮೆಟಲ್ಸ್ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಎಕ್ಸ್ಟ್ರಾಕ್ಟಿವ್ ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಇಂಡಸ್ಟ್ರೀಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಜೆನೆಟಿಕ್. ಸೊ ಜೆನೆಟಿಕ್ ಮೀನ್ಸ್ ಜೈವಿಕ ಅಥವಾ ಮೂಲ ಉದ್ಯಮ ಅಂತ ಹೇಳ್ತೀವಿ. ಸೊ ಜೆನೆಟಿಕ್ ಅಲ್ಲಿ ಯಾವ್ಯಾವ ಇಂಡಸ್ಟ್ರೀಸ್ ಬರ್ತವೆ ಅಂತಂದ್ರೆ ಸೊ ಇಟ್ ಇನ್ಕ್ಲೂಡ್ಸ್ ಅಗ್ರಿಕಲ್ಚರ್, ಫಾರ್ಮಿಂಗ್, ಪೌಲ್ಟ್ರಿ ಫಾರ್ಮಿಂಗ್, ಫಿಶಿಂಗ್, ಮೀನುಗಾರಿಕೆ, ಕೋಳಿ ಸಾಕಾಣಿಕೆ ಅಥವಾ ಅಗ್ರಿಕಲ್ಚರ್ ಅಂದ್ರೆ ಕೃಷಿ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಜೆನೆಟಿಕ್ ಒಳಗೆ ಬರ್ತಕ್ಕಂಥ ಅಂಶಗಳಾಗಿವೆ. ನೆಕ್ಸ್ಟ್ ಒನ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ನಿಮ್ಗೆ ಗೊತ್ತಿರಂಗೆ ಉತ್ಪಾದನಾ ಕಾರ್ಯನಿರತವಾಗಿರ್ತಕ್ಕಂಥ ಕೆಲವೊಂದು ಉದ್ಯಮಗಳು. ಸೊ ಇದರಲ್ಲಿ ಆಟೋಮೊಬೈಲ್ಸ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕಲ್ಸ್ ಆಗಿರ್ಬೋದು, ಟೆಕ್ಸ್ಟೈಲ್ಸ್ ಆಗಿರ್ಬೋದು. ಸೊ ಸಾಕಷ್ಟು ಉದ್ಯಮಗಳು ಏನಂದ್ರೆ ಇಲ್ಲಿ ನಾವು ಕಾಣ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಒಳಗೆ. ಸೊ ನೆಕ್ಸ್ಟ್ ಒನ್ ಕನ್ಸ್ಟ್ರಕ್ಟಿವ್ ಮೀನ್ಸ್ ನಿರ್ಮಾಣ ಕಾರ್ಯ. ಸೊ ನಿರ್ಮಾಣ ಕಾರ್ಯ ನಿರತವಾಗಿರ್ತಕ್ಕಂಥ ಕೆಲವೊಂದು ಉದ್ಯಮಗಳು. ಸೊ ಕನ್ಸ್ಟ್ರಕ್ಟಿವ್ ಅಂದ ತಕ್ಷಣ ಬರುವಂತದ್ದು ಸಿಮೆಂಟ್ ಆಗಿರ್ಬೋದು, ಪೇಂಟ್ಸ್ ಆಗಿರ್ಬೋದು, ಪವರ್ ಆಗಿರ್ಬೋದು. ಸೊ ಎಲ್ಲವೂ ಕೂಡ ಸ್ಟೀಲ್ ಆಗಿರ್ಬೋದು. ಈ ಎಲ್ಲ ಉದ್ಯಮಗಳು ಕನ್ಸ್ಟ್ರಕ್ಟಿವ್ ಅಲ್ಲಿ ಬರ್ತಕ್ಕಂಥ ಅಂಶಗಳಾಗಿವೆ. ನೆಕ್ಸ್ಟ್ ಒನ್ ಕಾಮರ್ಸ್. ಸೊ ಆಲ್ರೆಡಿ ನಾ ಹೇಳಿದ್ದೀನಿ ಕಾಮರ್ಸ್ ಇಸ್ ರಿಲೇಟೆಡ್ ಟು ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಸೊ ಹಿಯರ್ ದೇರ್ ಆರ್ ಟೂ ಗ್ರೂಪ್ಸ್. ಫಸ್ಟ್ ಒನ್ ಮಾರ್ಕೆಟಿಂಗ್ ಅಂಡ್ second one is services. So marketing means, as we know, so marketing is the process of distributing the goods and services from the producer to the final consumer. So ಒಬ್ಬ ಉತ್ಪಾದನೆ ಮಾಡತಕ್ಕಂಥ ವಸ್ತುಗಳನ್ನ ಉತ್ಪಾದಕರಿಂದ ಹಿಡಿದುಕೊಂಡು ಅದನ್ನ ಫೈನಲ್ ಕನ್ಸ್ಯೂಮರ್ ಅಥವಾ ಅಂತಿಮವಾದಂತಹ ಗ್ರಾಹಕರಿಗೆ ತಲುಪಿಸುವಂತಹ ಒಂದು ಕಾರ್ಯದಲ್ಲಿ ನಿರತವಾಗಿರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಮಾರ್ಕೆಟಿಂಗ್ ಅನ್ನುವಂಥದ್ದು. ಸೊ ಮಾರ್ಕೆಟಿಂಗ್ ಒಳಗೆ ಯಾವ
ರಿಟೇಲರ್ಸ್ ಅಂಡ್ ಫಾರಿನ್ ಟ್ರೇಡ್ ಆಗಿರ್ಬೋದು, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ಸ್ ಆಗಿರ್ಬೋದು, ಏಜೆಂಟ್ಸ್, ಕಮಿಷನ್ ಬ್ರೋಕರ್ಸ್. ಸೊ ದೇ ಆರ್ ಆಲ್ ಆರ್ ಕಮ್ಸ್ ಟು ಇನ್ ದಿಸ್ ಕ್ಯಾಟಗರಿ. ದೆನ್ ನೆಕ್ಸ್ಟ್ ಒನ್ ಸರ್ವಿಸಸ್. ಸೊ ಸರ್ವಿಸಸ್ ಅಂತ ತಕ್ಷಣ ನಮಗೆ ಸೇವೆಗಳು ಅಂತ ಹೇಳ್ತೀವಿ, ಅಂದ್ರೆ ಇಟ್ ಇಸ್ ಇಂಟ್ಯಾಂಜಿಬಲ್ ಫೋರ್ಸ್ ಅದು. ಸೊ ಸರ್ವಿಸಸ್ ಅನ್ನು ನಾವು ಇಟ್ ಕೆನಾಟ್ ಬಿ ಸೀನ್, ಅಂದ್ರೆ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಹಾಗಾದ್ರೆ ಸರ್ವಿಸಸ್ ಅಲ್ಲಿ ಬರ್ತಕ್ಕಂಥ ಅಂಶಗಳು ಯಾವ ನೋಡ್ತಾ ಹೋದ್ವಿ ಅಂದ್ರೆ ಎಜುಕೇಶನ್ ಸರ್ವಿಸ್, ಮೆಡಿಕಲ್ ಸರ್ವಿಸ್, ಕೊರಿಯರ್, ಟ್ರಾನ್ಸ್ಪೋರ್ಟೇಷನ್. ಸೊ ದೀಸ್ ಆರ್ ಆಲ್ ಸರ್ವಿಸಸ್ ಈ ಒಂದು ಸರ್ವಿಸ್ ಕ್ಯಾಟಗರಿ ಒಳಗೆ ಬರ್ತಾವೆ. ಸೊ ಇಷ್ಟು ಕೂಡ ದ ಮೇನ್ ಸ್ಕೋಪ್ ಆಫ್ ದಿ ಬಿಸಿನೆಸ್ ಅಂತ ಹೇಳ್ಬೋದು. ಸೊ ನಿಮಗೆ ಸ್ಕೋಪ್ ಆಫ್ ಬಿಸಿನೆಸ್ ಅಂದ ತಕ್ಷಣ ಮೈಂಡ್ ಬರುವಂತದ್ದು ಎರಡು, ಒಂದು ಇಂಡಸ್ಟ್ರಿ, ಅನದರ್ ಒನ್ ಇಸ್ ಕಾಮರ್ಸ್. ಸೊ ಇಂಡಸ್ಟ್ರಿಯಲ್ಲಿ ಎಕ್ಸ್ಟ್ರಾಕ್ಟಿವ್ ಆಗಿರ್ಬೋದು, ಜೆನೆಟಿಕ್ ಆಗಿರ್ಬೋದು, ಮತ್ತೆ ಕನ್ಸ್ಟ್ರಕ್ಟಿವ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಅಂಶಗಳು ಅಂದ್ರೆ ಇಂಡಸ್ಟ್ರೀಸ್ ಬರ್ತವೆ. ಸೊ ಅದೇ ಕಾಮರ್ಸ್ ಅಲ್ಲಿ ಮಾರ್ಕೆಟಿಂಗ್ ಅಂಡ್ ಸರ್ವಿಸಸ್ ಬರುತ್ತೆ. ಸೊ ಇಷ್ಟು ಕೂಡ ಸ್ಕೋಪ್ ಆಫ್ ಬಿಸಿನೆಸ್ ಅಲ್ಲಿ ನಾವು ಕಾಣಬಹುದು. ಸೊ ನೆಕ್ಸ್ಟ್ ಒನ್ ಆಬ್ಜೆಕ್ಟಿವ್ಸ್ ಆಫ್ ಬಿಸಿನೆಸ್. ಸೊ ಹಿಯರ್ ಆಬ್ಜೆಕ್ಟಿವ್ಸ್ ಆಫ್ ಬಿಸಿನೆಸ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಒಂದು ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಬರುತ್ತೆ, ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂಡ್ ಅದರ್ ಆಬ್ಜೆಕ್ಟಿವ್ಸ್ ಅನ್ನು ಕೂಡ ನಾವು ಕ್ಯಾಟಗರೀಸ್ ಅನ್ನ ಡಿವೈಡ್ ಮಾಡಬಹುದು. ಸೊ ಇಲ್ಲಿ ಫಸ್ಟ್ ಒನ್ ಎಕನಾಮಿಕ್ ಆಬ್ಜೆಕ್ಟಿವ್ಸ್. ಸೊ ನಾವು ಆಲ್ರೆಡಿ ಏನ್ ಹೇಳ್ತೀವಿ ಅಂತಂದ್ರೆ ಬಿಸಿನೆಸ್ ಇಸ್ ಅನ್ ಎಕನಾಮಿಕ್ ಆಕ್ಟಿವಿಟಿ. ಸೊ ಬಿಸಿನೆಸ್ ಅಥವಾ ವ್ಯವಹಾರ ಅನ್ನುವಂಥದ್ದು ಒಂದು ಆರ್ಥಿಕವಾಗಿರತಕ್ಕಂಥ ಚಟುವಟಿಕೆ ಆಗಿದೆ. ಸೊ ದ ಬಿಸಿನೆಸ್ ಹ್ಯಾಸ್ ಟು ಪ್ರೂವ್ ಇಟ್ಸ್ ಎಕನಾಮಿಕ್ ಎಕ್ಸಿಸ್ಟೆನ್ಸ್, ಅದನ್ನ ಒಂದು ಆರ್ಥಿಕ ಒಂದು ಅಸ್ತಿತ್ವವನ್ನ ಏನ್ ಮಾಡ್ಬೇಕಂದ್ರೆ ಕಾಯ್ಕೊಳ್ಬೇಕಾಗುತ್ತೆ. ಸೊ ಹಾಗಾದ್ರೆ ಆ ಒಂದು ಆರ್ಥಿಕವಾಗಿರ್ತಕ್ಕಂಥ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ಇಟ್ ಹೌ ಟು ಅಚೀವ್ ದೀಸ್ ಗೋಲ್ಸ್, ಈ ಒಂದು ಆಬ್ಜೆಕ್ಟಿವ್ಸ್ ಅನ್ನ ಏನ್ ಮಾಡ್ಬೇಕಂದ್ರೆ ಅಚೀವ್ ಮಾಡಬೇಕಾಗುತ್ತೆ. ಫಸ್ಟ್ ಒನ್ earning adequate profit, second one creation of customer, third one innovation, and the fourth one economic use of resources. First one earning adequate profit. So the main objective of every business is to earn more and more profit. So adequate ಆಗಿರತಕ್ಕಂಥ ಪ್ರಾಫಿಟ್ ಅನ್ನುವಂಥದ್ದು ಎಲ್ಲ ಒಂದು ಬಿಸಿನೆಸ್ಗಳ ಎಲ್ಲ ಒಂದು ವ್ಯವಹಾರದ ಒಂದು ಮುಖ್ಯವಾದಂತಹ ಉದ್ದೇಶವಾಗಿದೆ. ಸೊ ದ ಪ್ರಾಫಿಟ್ ಈಸ್ ನೆಸೆಸರಿ ಟು ದ ಕಂಪನಿ ಬಿಕಾಸ್ ಇಟ್ ಹ್ಯಾಸ್ ಟು provide adequate returns to the investors, and it is very important to expansion and growth. So it has to create better working conditions to the employees. ಸೊ ಈ ಎಲ್ಲಾ ಕಾರಣಗಳಿಂದಲೂ ಕೂಡ ನಮಗೆ ಪ್ರಾಫಿಟ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಬಿಸಿನೆಸ್ ಕಂಟಿನ್ಯೂಸ್ ಆಗಿ ಮತ್ತೆ ಸಕ್ಸಸ್ಫುಲ್ ಆಗಿ ಆಪರೇಟ್ ಆಗಬೇಕಾದ್ರೆ ಸೊ ಇಟ್ ಹ್ಯಾಸ್ ಟು ಮೇಕ್ ಪ್ರಾಫಿಟ್. ಸೊ ಹಾಗಾಗಿ ಅಡಿಕ್ವೇಟ್ ಪ್ರಾಫಿಟ್ ಇಸ್ ವೆರಿ ನೆಸೆಸರಿ ಟು ದ ಕಂಪನಿ ಟು ಪ್ರೂವ್ ಇಟ್ಸ್ ಆರ್ ಟು ಸರ್ವೈವ್. ದ ಕಂಪನಿ ಇನ್ ಲಾಂಗ್ ರನ್ ಒಳಗೆ ಸರ್ವೈವ್ ಆಗಲಿಕ್ಕೆ ನಮಗೆ ಕಂಪನಿಗೆ ಪ್ರಾಫಿಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಒನ್ ಕ್ರಿಯೇಷನ್ ಆಫ್ ಕಸ್ಟಮರ್. ಸೊ ಕ್ರಿಯೇಷನ್ ಆಫ್ ಕಸ್ಟಮರ್ ಮೀನ್ಸ್ identifying the customer needs. First the company has to identify the wants of the customer, ಅಂದ್ರೆ ಕಸ್ಟಮರ್ ನ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಆಗಿರ್ಬೋದು, ಅವರ ವಾಂಟ್ಸ್ ಆಗಿರ್ಬೋದು, ಫಸ್ಟ್ ಇಟ್ ಹ್ಯಾಸ್ ಟು ಫೈಂಡ್ ಔಟ್. ಸೊ ಅದನ್ನ ಫೈಂಡ್ ಔಟ್ ಮಾಡಿದ ನಂತರ ಅಕಾರ್ಡಿಂಗ್ ಟು ದ್ಯಾಟ್ ಅದ್ರ ಪ್ರಕಾರ ಏನ್ ಮಾಡ್ಬೇಕಂತಂದ್ರೆ ವಸ್ತುಗಳನ್ನ ಉತ್ಪಾದನೆ ಮಾಡಬೇಕಾಗುತ್ತೆ. ಸೊ ಅಂದಾಗ ಮಾತ್ರ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ನ ಅಚೀವ್ ಮಾಡಬಹುದು. ಸೊ ಇಲ್ಲಿ ಕ್ರಿಯೇಷನ್ ಆಫ್ ಕಸ್ಟಮರ್ ಮೀನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಿ ಕಸ್ಟಮರ್ ಅಂತ ಹೇಳ್ಬೋದು. ಸೊ ದ ಕಂಪನಿ ವಿಚ್ ಆಫರ್ಸ್ the product and services which are liked by the people, so it can be earn more and more profit. ಅಂದ್ರೆ ಯಾವ ಸಂಸ್ಥೆಗಳು ಜನರಿಗೆ ಅಂದ್ರೆ ಜನರು ಅಪೇಕ್ಷಿಸುವಂತಹ ಸರಕುಗಳನ್ನ ಉತ್ಪಾದನೆ ಮಾಡುತ್ತೋ ಅಂತಹ ಒಂದು ಸಂಸ್ಥೆ ಮಾತ್ರ ಏನಾಗುತ್ತೆ ಜಾಸ್ತಿ ದಿನ ಏನಾಗುತ್ತೆ ಸರ್ವೈವ್ ಆಗಲಿಕ್ಕೆ ಸಹಾಯಕವಾಗುತ್ತೆ. ಸೊ ಹಾಗಾಗಿ ನವಡೇಸ್ ಅಂದ ತಕ್ಷಣ ಏನಪ್ಪಾ ಅಂತಂದ್ರೆ ಜಾಸ್ತಿ ಕ್ರಿಯೇಷನ್ ಆಫ್ ಕಸ್ಟಮರ್ ಅಥವಾ ಕಸ್ಟಮರ್ ಸಪೋರ್ಟ್ ಮೇಲೆ ನಿಂತಿರೋದ್ರಿಂದಾಗಿ ಸೊ ಕಸ್ಟಮರ್ಸ್ ಆರ್ ದಿ ಫೌಂಡೇಶನ್ ಆಫ್ ದಿ ಕಂಪನಿ. ಸೊ ಅವರೇ ಒಂದು ಫೌಂಡೇಶನ್ ಆಗಿರ್ತಾರೆ. ಅಂದ್ರೆ ಕಂಪನಿ ಎಕ್ಸಿಸ್ಟೆನ್ಸ್ ಆಗಿರ್ಬೋದು, ಇಟ್ಸ್ ಎಕ್ಸಿಸ್ಟೆನ್ಸ್, ಇಟ್ಸ್ ಸರ್ವೈವಲ್, ಪ್ರೋಗ್ರೆಸ್, ಇಟ್ ಇಸ್ ಪ್ಯೂರ್ಲಿ ಡಿಪೆಂಡ್ ಆನ್ ಕಸ್ಟಮರ್ ಸಪೋರ್ಟ್. ಹಾಗಾಗಿ ಕಂಪನಿ ಮಸ್ಟ್ ಅಂಡ್ ಶುಡ್ ಏನ್ ಮಾಡ್ಬೇಕಂತಂದ್ರೆ ಒಂದು ಕಸ್ಟಮರ್ ಸಪೋರ್ಟ್ ಅನ್ನ ಏನ್ ಮಾಡ್ಬೇಕಂದ್ರೆ ಗಳಿಸ್ಕೋಬೇಕಾಗುತ್ತೆ. ಹಾಗೆ ಮಾಡ್ಬೇಕಾದ್ರೆ ಸೊ ದ ಪ್ರಾಡಕ್ಟ್ ವಿಚ್ ಆರ್ ಲೈಕ್ಡ್ ಬೈ ದ ಪೀಪಲ್ ಏನು ಪ್ರಾಡಕ್ಟ್ ಅನ್ನ ಲೈಕ್ ಮಾಡ್ತಾರೋ ಅಂತಹ ವಸ್ತುಗಳನ್ನ ಏನ್ ಮಾಡ್ಬೇಕಂದ್ರೆ ಇಟ್ ಹ್ಯಾಸ್ ಟು ಪ್ರೊಡ್ಯೂಸ್ ಅಂಡ್ ಇಟ್ ಹ್ಯಾಸ್ ಟು ಸರ್ವ್. ನೆಕ್ಸ್ಟ್ ಒನ್ innovation. So innovation means invention ಅಂತ ಹೇಳ್ತೀವಿ. So nowadays the taste and preferences of the company taste and preferences of the people are changing. ಅಂದ್ರೆ ಅದು ಡೈನಮಿಕ್ ಆಗಿರುವಂತದ್ದು. ಸೊ ನಿಮಗೆ ಗೊತ್ತಿರೋ ಹಾಗೆ they always expect new things. ಅಂದ್ರೆ people always expect new things. ಹೊಸ ವಸ್ತುಗಳನ್ನ ಹೊಸ ಒಂದು ಸರ್ವಿಸಸ್ ಅನ್ನ ಏನ್ ಮಾಡ್ತಾರೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ದ ಕಂಪನಿ ವಿಚ್ ಆಂಟಿಸಿಪೇಟ್ ದೋಸ್ ಚೇಂಜಸ್, ಯಾವ ಕಂಪನಿ ಆ ಒಂದು ಚೇಂಜಸ್ ಗಳನ್ನ ಆಂಟಿಸಿಪೇಟ್ ಮಾಡುತ್ತೆ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಕಂಪನಿ ಅಂದ್ರೆ ಅದರ ಪ್ರಕಾರ ಯಾವ ಕಂಪನಿಗಳು ವಸ್ತುಗಳನ್ನ ಪ್ರೊಡ್ಯೂಸ್ ಮಾಡ್ತಾವೋ ಅಂತಹ ಕಂಪನಿಗಳು ಮಾತ್ರ ಇವತ್ತು ಸರ್ವೈವ್ ಆಗಲಿಕ್ಕೆ ಸಹಾಯಕವಾಗುತ್ತೆ. ಹಾಗಾದ್ರೆ ಕಂಪನಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಟ್ ಹ್ಯಾಸ್ ಟು ಆಂಟಿಸಿಪೇಟ್ ದ ಚೇಂಜಸ್. ಅಂದ್ರೆ ಕಂಪನಿ ಒಂದು ಎನ್ವಿರಾನ್ಮೆಂಟ್ ಏನ್ ಚೇಂಜಸ್ ಆಗ್ತದೆ ಅಂತ ಆಂಟಿಸಿಪೇಟ್ ಮಾಡಬೇಕು. ಸೊ ಇಟ್ ಹ್ಯಾಸ್ ಟು ಮೋರ್ ಇನ್ವೆಸ್ಟ್ ಆನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್
ಅಂದ್ರೆ ಜಾಸ್ತಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಏನ್ ಮಾಡ್ಬೇಕಂದ್ರೆ ಮೋರ್ ಕಾನ್ಸಂಟ್ರೇಟ್ ಮಾಡಬೇಕು, ಅದ್ರ ಮೇಲೆ ಜಾಸ್ತಿ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಬೇಕು. ಸೊ ಇಟ್ ಹ್ಯಾಸ್ ಟು ಪ್ರೊಡ್ಯೂಸ್ ನ್ಯೂ ಪ್ರಾಡಕ್ಟ್ ಅಂಡ್ ಸರ್ವಿಸಸ್, ಅಂದ್ರೆ ಅದು ಹೊಸ ಹೊಸ ಪ್ರಾಡಕ್ಟ್ ಅನ್ನ ಏನ್ ಮಾಡ್ಬೇಕಂತಂದ್ರೆ ಉತ್ಪಾದನೆ ಮಾಡಬೇಕಾಗುತ್ತೆ. ಸೊ ಅಂದಾಗ ಮಾತ್ರ ಇದು ಕಂಪನಿ ಏನಾಗುತ್ತೆ ಸರ್ವೈವ್ ಆಗಲಿಕ್ಕೆ ಸಹಾಯಕವಾಗುತ್ತೆ. ಲಾಸ್ಟ್ ಒನ್ ಎಕನಾಮಿಕ್ ಯೂಸ್ ಆಫ್ ರಿಸೋರ್ಸಸ್. ಸೊ ಎಕನಾಮಿಕ್ ಯೂಸ್ ಆಫ್ ರಿಸೋರ್ಸಸ್ ಅಂತಂದ್ರೆ ದ ರಿಸೋರ್ಸಸ್ ಆರ್ ನಾನ್ ರಿಪ್ಲೆನಿಷಬಲ್, ಅಂದ್ರೆ ಸಮ್ ರಿಸೋರ್ಸಸ್ ಆರ್ ರಿಪ್ಲೆನಿಷಬಲ್ ಬಟ್ ಸಮ್ ಅದರ್ ರಿಸೋರ್ಸಸ್ ಆರ್ ನಾನ್ ರಿಪ್ಲೆನಿಷಬಲ್. ಅಂದ್ರೆ ಕೆಲವೊಂದು ನವೀಕರಿಸುವಂತಹ ವಸ್ತುಗಳಿದಾವೆ, ನವೀಕರಿಸುವಂತಹ ಸಂಪನ್ಮೂಲಗಳು, ಇನ್ನು ಕೆಲವು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಹೇಳ್ತೀವಿ. ಸೊ ಹಾಗಾಗಿ ರಿಸೋರ್ಸಸ್ ಆರ್ ವೆರಿ ಲಿಮಿಟೆಡ್. ನಮಗೆ ಗೊತ್ತಿರೋ ಹಾಗೆ ರಿಸೋರ್ಸಸ್ ಏನಾಗಿದೆಯಪ್ಪ ಅಂದ್ರೆ ಕೊರತೆಯಲ್ಲಿರುವಂಥದ್ದು, ಕೆಲವೊಂದು ಮಿತವಾಗಿರತಕ್ಕಂಥ ಸಂಪನ್ಮೂಲಗಳಾಗಿವೆ. ಸೊ ದ ಮಟೀರಿಯಲ್ ಶುಡ್ ನಾಟ್ ಬಿ, ಆ ರಿಸೋರ್ಸಸ್ ಶುಡ್ ನಾಟ್ ಬಿ ವೇಸ್ಟೆಡ್. ಆ ಒಂದು ರಿಸೋರ್ಸಸ್ ಇರ್ತಕ್ಕಂಥ ರಿಸೋರ್ಸ್ ಅನ್ನು ನಾವು ಕಂಪನಿ ಏನ್ ಮಾಡಬಾರ್ದು ಅಂತಂದ್ರೆ ವೇಸ್ಟ್ ಮಾಡಬಾರ್ದು. ಸೊ ಅದನ್ನ ಮಿತವಾಗಿ ಎಕನಾಮಿಕಲ್ ಆಗಿ ಏನ್ ಮಾಡ್ತಾರೆ ಯೂಸ್ ಮಾಡಬೇಕಾಗುತ್ತೆ. ಸೊ ಇಟ್ ಮೇ ಬಿ ಅ ಹ್ಯೂಮನ್ ರಿಸೋರ್ಸ್ ಆರ್ ಇಟ್ ಮೇ ಬಿ ಅ ಫೈನಾನ್ಷಿಯಲ್ ರಿಸೋರ್ಸಸ್ ಆಗಿರ್ಬೋದು, ಅಥವಾ ಇಟ್ ಮೇ ಬಿ ಅ ಮಟೀರಿಯಲ್ ರಿಸೋರ್ಸ್ ಆಗಿರ್ಬೋದು. ಸೊ ಇರ್ತಕ್ಕಂಥ ಸಂಪನ್ಮೂಲಗಳನ್ನ ವ್ಯಾಪಕವಾಗಿ ಅಷ್ಟೇ ಅಂದ್ರೆ ಎಕನಾಮಿಕ್ ಆಗಿ ಸದ್ಬಳಕೆಯನ್ನು ಮಾಡ್ಕೋಬೇಕು. ಸೊ ಅಂದಾಗ ಮಾತ್ರ it reduces the production cost and it ensure the returns of the company. So ಹಾಗಾಗಿ ಇರ್ತಕ್ಕಂಥ ಒಂದು ರಿಸೋರ್ಸ್ ಅನ್ನ ಎಕನಾಮಿಕಲ್ ಆಗಿ ಯೂಸ್ ಮಾಡ್ಕೊಂಡಾಗ ಮಾತ್ರ ಕಂಪನಿ ಕ್ಯಾನ್ reduce the cost of the production as well as it can ensure the return of the company. So these are all the main objectives of business ಅಂತ ಹೇಳ್ಬೋದು. Thank you.